ಎಲ್ರಿಗೂ ನಮಸ್ಕಾರ. ಇವತ್ತು ಕುವೆಂಪು ವಿಶ್ವವಿದ್ಯಾನಿಲಯದ 5ನೇ ಸೆಮಿಸ್ಟರ್ನ ಪತ್ರಿಕೆಯಾಗಿದ್ದಿರ್ತಕ್ಕಂಥ ಪ್ರಿನ್ಸಿಪಲ್ಸ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ನ ವಿಷಯವಾಗಿದ್ದಿರ್ತಕ್ಕಂಥ ಫೀಚರ್ಸ್ ಆಫ್ ಸಿವಿಲ್ ಸರ್ವಿಸಸ್ ಅಥವಾ ನಾಗರಿಕ ಸೇವೆಯ ಲಕ್ಷಣಗಳು ಅನ್ನೋ ವಿಷಯದ ಬಗ್ಗೆ ಚರ್ಚೆ ಮಾಡ್ತೀವಿ. ನಾಗರಿಕ ಸೇವೆಯ ಲಕ್ಷಣಗಳಲ್ಲಿ ಪ್ರಮುಖವಾಗಿ ನಾನು ಪೀಠಿಕೆಯ ಬಗ್ಗೆ ಹೇಳ್ತೀನಿ. ಅದರ ನಂತರ ನಾಗರಿಕ ಸೇವೆಯ ಲಕ್ಷಣಗಳ ಬಗ್ಗೆ ಹೇಳ್ತೀನಿ. ಮೂರನೇದಾಗಿ ಬ್ರಿಟಿಷ್ ನಾಗರಿಕ ಸೇವೆ ಲಕ್ಷಣಗಳ ಬಗ್ಗೆ ಹೇಳ್ತೀನಿ. ನಾಲ್ಕನೇದಾಗಿ ಆಧುನಿಕ ಭಾರತ ಸೇವೆಗಳ ಲಕ್ಷಣಗಳ ಬಗ್ಗೆ ಹೇಳ್ತೀನಿ. ಕೊನೆಯ ಮಾತುಗಳನ್ನು ಹೇಳ್ತೀನಿ. ಮೊದಲನೇದಾಗಿ ಹೇಳಬೇಕು ಅಂತ ಹೇಳಿದರೆ, ಪ್ರಾಚೀನ ಕಾಲದಲ್ಲಿ ನಾಗರಿಕ ಸೇವಕರನ್ನು ರಾಜರು ಅಥವಾ ಮನೆತನದವರು ನೇಮಕ ಮಾಡುತ್ತಿದ್ದರು. ನಾಗರಿಕ ಸೇವಕರು, ಅದರಲ್ಲೂ ವಿಶೇಷವಾಗಿ ಉನ್ನತ ದರ್ಜೆಯ ನಾಗರಿಕ ಸೇವಕರು ಹಿಂದಿನ ಕಾಲದಲ್ಲಿ ಮೇಲ್ವರ್ಗಕ್ಕೆ ಸೇರಿದವರಾಗಿದ್ದರು. ನಾಗರಿಕ ಸೇವಕರು ಆಳುವ ವರ್ಗಕ್ಕೆ ಸೇವೆ ಸಲ್ಲಿಸುತ್ತಿದ್ದರು. ರಾಜನ ಸೌಜನ್ಯದಿಂದಾಗಿ ಹಿಂದೆ ನಾಗರಿಕ ಸೇವಕರು ತಮ್ಮ ಸ್ಥಾನವನ್ನು ಅಲಂಕರಿಸಿದ್ದರು. ಸಾರ್ವಜನಿಕ ಸೇವೆಗಳನ್ನು ನಿರ್ವಹಿಸಲು ಹಿಂದೆ ನಾಗರಿಕ ಸೇವಕರಿಗೆ ಔಪಚಾರಿಕ ತರಬೇತಿ ಇರುತ್ತಿರಲಿಲ್ಲ. ಪುರಾತನ ಕಾಲದಲ್ಲಿ ನಾಗರಿಕ ಸೇವೆ ಎಂದರೆ ರಾಜಕೀಯ ಸೇವೆ, ನ್ಯಾಯಿಕ ಸೇವೆ, ಮಿಲಿಟರಿ ಸೇವೆ ಮುಂತಾದವುಗಳನ್ನು ಒಳಗೊಂಡಿತು. ಆ ಕಾಲದಲ್ಲಿ ಅಧಿಕಾರ ವಿಭಜನೆ ತತ್ವ ನಾಗರಿಕ ಸೇವೆಯಲ್ಲಿ ಇರಲಿಲ್ಲ. ಈಗ ನಾವು ನಾಗರಿಕ ಸೇವೆಯ ಗುಣಲಕ್ಷಣಗಳ ಬಗ್ಗೆ ಚರ್ಚೆ ಮಾಡೋಣ. ಮೊದಲನೇದಾಗಿ, ನಾಗರಿಕ ಸೇವೆಯಲ್ಲಿ ಯಾವುದೇ ದೇಶದ ಇರಬೇಕು ಅಂತ ಹೇಳಿದರೆ ಅದು ವೃತ್ತಿಪರ ವರ್ಗ ಅಥವಾ ಪ್ರೊಫೆಷನಲ್ ಬಾಡಿ. ನಾಗರಿಕ ಸೇವೆಯು ಶಾಶ್ವತ ಸಂಭಾವನೆ ಪಡೆಯುವ ನುರಿತ ವೃತ್ತಿಪರ ಅಧಿಕಾರಿಗಳ ಸಮೂಹವನ್ನು ಒಳಗೊಂಡಿದೆ. ಇದು ಪೂರ್ಣಾವಧಿ ಸಂಭಾವನೆ ಪಡೆಯುವ ವೃತ್ತಿ ಸೇವೆಯಾಗಿದೆ. Civil services consists of a professional body of officials who are permanent, paid and skilled. It's a whole-time job and career services. ಎರಡನೇ ಲಕ್ಷಣ ಏನು ಅಂತ ಹೇಳಿದರೆ, ಕ್ರಮಬದ್ಧ ಶ್ರೇಣಿ ಪದ್ಧತಿ ಅಥವಾ ಹೈರಾರ್ಕಿ. ಶ್ರೇಣಿ ಪದ್ಧತಿಯ ಪ್ರಕಾರ ಪ್ರತಿಯೊಬ್ಬ ನಾಗರಿಕ ಸೇವಕನು ತನ್ನ ತಕ್ಷಣದ ಉನ್ನತ ಅಧಿಕಾರಿಯ ಆದೇಶವನ್ನು ಪಾಲಿಸಬೇಕು. ಈ ವ್ಯವಸ್ಥೆಯಲ್ಲಿ ಉನ್ನತ ಶ್ರೇಣಿಯ ಆಡಳಿತಾಧಿಕಾರಿ ತಮ್ಮ ಅಧೀನ ಅಧಿಕಾರಿಗಳನ್ನು ಮೇಲ್ವಿಚಾರಣೆ ಮಾಡುತ್ತಾರೆ. ಆಸ್ ಪರ್ ದ ಸ್ಕೇಲರ್ ಸಿಸ್ಟಮ್, ಈಚ್ ಸಿವಿಲ್ ಸರ್ವೆಂಟ್ ಹ್ಯಾಸ್ ಟು ಒಬೇ ಹಿಸ್ ಇಮಿಡಿಯೇಟ್ ಸುಪೀರಿಯರ್, where high-ranking administration officer with discretionary power supervises their subordinates. ಮೂರನೇದಾಗಿ, ರಾಜಕೀಯ ತಟಸ್ಥತೆ. ನಾಗರಿಕ ಸೇವಕರು ಯಾವಾಗಲೂ ರಾಜಕೀಯ ಚಟುವಟಿಕೆಗಳಿಂದ ದೂರವಿರುತ್ತಾರೆ. ಅವರು ಯಾವುದೇ ರೀತಿಯ ರಾಜಕೀಯ ಕಾರ್ಯಗಳಲ್ಲಿ ಪಾಲ್ಗೊಳ್ಳದೆ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸುತ್ತಾರೆ. ಇನ್ನೊಂದು ಪ್ರಮುಖವಾಗಿದ್ದಿರ್ತಕ್ಕಂಥ ಲಕ್ಷಣ ಅನಾಮಧೇಯತೆ ಅಥವಾ ಅನಾನಿಮಿಟಿ. ನಾಗರಿಕ ಸೇವಕರು ಪರದೆಯ ಹಿಂದೆ ಕೆಲಸ ಮಾಡುತ್ತಾರೆ ಮತ್ತು ಅವರು ಸರ್ಕಾರಕ್ಕಾಗಿ ಕೆಲಸ ಮಾಡಿದರೂ ಅನಾಮಧೇಯರಾಗಿರುತ್ತಾರೆ. ಒಳ್ಳೆಯ ಕೆಲಸಕ್ಕಾಗಿ ಮಾನ್ಯತೆ ಅಥವಾ ಯಾವುದೇ ಲೋಪಕ್ಕೆ ಅಪಖ್ಯಾತಿ ಸಿಗುವುದು ಸಚಿವರಿಗೆ ಮಾತ್ರ ಮತ್ತು ನಾಗರಿಕ ಸೇವಕರಿಗೆ ಅಲ್ಲ. ಸಿವಿಲ್ ಸರ್ವೆಂಟ್ಸ್ ವರ್ಕ್ ಬಿಹೈಂಡ್ ದಿ ಸ್ಕ್ರೀನ್ ಆ್ಯಂಡ್ ರಿಮೈನ್ ಅನಾನಿಮಸ್ even though they work for the government. Recognition for good work or disrepute for any omission goes only to the minister and not to the civil servants. ಇನ್ನೊಂದು ಇಂಪಾರ್ಟೆಂಟ್ ಲಕ್ಷಣ ಇಂಪಾರ್ಶಿಯಾಲಿಟಿ ಅಥವಾ ನಿಷ್ಪಕ್ಷಪಾತತೆ. ನಾಗರಿಕ ಸೇವಕರು ಯಾವುದೇ ಗುಂಪುಗಳು ಅಥವಾ ಸಮಾಜದ ಯಾವುದೇ ವರ್ಗದ ಪರ ಪಕ್ಷಪಾತ ಅಥವಾ ಆದ್ಯತೆಯನ್ನು ತೋರಿಸದೆ ಕರ್ತವ್ಯಗಳನ್ನು ನಿರ್ವಹಿಸಬೇಕು. ಅವರು ರಾಜ್ಯದ ಕಾನೂನುಗಳನ್ನು ಆಡಳಿತದಲ್ಲಿ ಅನುಸರಿಸಬೇಕು. The civil servants have to apply the laws of the states while performing the duties without showering any favor, bias or preference to any groups or sections of society. ಇನ್ನೊಂದು ಲಕ್ಷಣ ಸೇವಾ ಮನೋಭಾವ. ಅವರು ಸಮಾಜ ಕಲ್ಯಾಣಕ್ಕಾಗಿ ಕೆಲಸ ಮಾಡಬೇಕು. ಅವರು ವಿನಮ್ರರಾಗಿರಬೇಕು ಮತ್ತು ಸಾರ್ವಜನಿಕರ ಕಡೆಗೆ ಸೇವಾ ಮನೋಭಾವ ಹೊಂದಿರಬೇಕು. They have to work for the welfare of the society. They must be humble and service-minded towards the public. ಇನ್ನೊಂದು ಲಕ್ಷಣ ಪರ್ಮನೆಂಟ್ ಅಥವಾ ಶಾಶ್ವತ. ನಾಗರಿಕ ಸೇವಕರನ್ನು ಕಾಯಂ ಕಾರ್ಯಾಂಗ ಎಂದು ಕರೆಯಲಾಗುತ್ತದೆ. ಅವರು ನಿವೃತ್ತಿಯ ವಯಸ್ಸನ್ನು ತಲುಪುವವರೆಗೆ ತಮ್ಮ ಕರ್ತವ್ಯವನ್ನು ನಿರ್ವಹಿಸುತ್ತಾರೆ. ಇನ್ನೊಂದು ಪ್ರಮುಖವಾಗಿದ್ದಿರ್ತಕ್ಕಂಥ ಲಕ್ಷಣ ಕಾನೂನಿನ ವ್ಯಾಪ್ತಿ ಅಥವಾ ಜುರಿಸ್ಡಿಕ್ಷನ್ ಆಫ್ ಲಾ.
ಪ್ರತಿಯೊಬ್ಬ ನಾಗರಿಕ ಸೇವಕನು ಕಾನೂನಿನ ನಿಗದಿತ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸಬೇಕಾಗುತ್ತದೆ. ಅವನು ಮಿತಿಯನ್ನು ಮೀರಿದರೆ ಅವನ ವಿರುದ್ಧ ಶಿಸ್ತಿನ ಕ್ರಮ ಕೈಗೊಳ್ಳಲಾಗುತ್ತದೆ. Every civil servant has to function within the prescribed jurisdiction of law. If he crosses the limit, he is met with disciplinary action. ಇನ್ನೊಂದು ಲಕ್ಷಣ ಸ್ಪೆಷಲ್ ಟ್ರೈನಿಂಗ್ ಅಥವಾ ವಿಶೇಷ ತರಬೇತಿ. ನಾಗರಿಕ ಸೇವೆಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ ನಂತರ ಆಡಳಿತದಲ್ಲಿ ವಿಶೇಷ ಕೌಶಲ್ಯವನ್ನು ಪಡೆಯಲು ಅವರನ್ನು ತರಬೇತಿಗೆ ನಿಯೋಜಿಸಲಾಗುತ್ತದೆ. Once the candidates are selected for civil service, they are deputed to in-service training to acquire special skills in administration. ಈಗ ಇನ್ನೊಂದು ಪ್ರಮುಖವಾಗಿದ್ದಿರ್ತಕ್ಕಂಥ ವಿಷಯ 1858ರಿಂದ 1947ರವರೆಗೆ ಬ್ರಿಟಿಷ್ ಭಾರತೀಯ ನಾಗರಿಕ ಸೇವೆಯ ಲಕ್ಷಣಗಳ ಬಗ್ಗೆ ನಾವು ಚರ್ಚೆ ಮಾಡೋಣ. ಬ್ರಿಟಿಷ್ ಭಾರತೀಯ ನಾಗರಿಕ ಸೇವೆಯು 3 ಹಂತದ ನಾಗರಿಕ ಸೇವಾ ವ್ಯವಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿತ್ತು. ಅವುಗಳೆಂದರೆ ಅಖಿಲ ಭಾರತ ಸೇವೆಗಳು, ಕ್ರಿಯಾತ್ಮಕ ಸೇವೆಗಳು ಮತ್ತು ಪ್ರಾಂತೀಯ ಸೇವೆಗಳು ಅಥವಾ ಆಲ್ ಇಂಡಿಯಾ ಸರ್ವಿಸಸ್, ಫಂಕ್ಷನಲ್ ಸೆಂಟ್ರಲ್ ಸರ್ವಿಸಸ್ ಆ್ಯಂಡ್ ಪ್ರಾವಿನ್ಷಿಯಲ್ ಸರ್ವಿಸಸ್. ಎರಡನೇ ಲಕ್ಷಣ ಏನು ಅಂತ ಹೇಳಿದರೆ, ಬ್ರಿಟಿಷ್ ರಾಜ್ಯದ ಸಂಸದೀಯ ಸಂಸ್ಥೆಗಳಿಗೆ ಸರಿಯಾಗಿ ಕಾರ್ಯನಿರ್ವಹಿಸಲು ನಾಗರಿಕ ಸೇವೆಗಳು ಸಹಾಯ ಮಾಡುತ್ತಿದ್ದವು. ಮೂರನೇ ಲಕ್ಷಣ, ಕುಲೀನ ಸಾರ್ವಜನಿಕ ಸೇವೆಗಳನ್ನು ಪ್ರಾರಂಭಿಸಲಾಯಿತು. ಅಂದರೆ ಈ ಸೇವೆಗಳು ಅರ್ಹತೆ, ದಕ್ಷತೆಗೆ ಪ್ರಾಮುಖ್ಯತೆ ನೀಡಿದವು. ಆದರೂ ಅದೆಲ್ಲದಕ್ಕಿಂತಲೂ ಹೆಚ್ಚಾಗಿ ಉನ್ನತ ನಾಗರಿಕ ಸೇವಕರ ನಿಷ್ಠೆಯನ್ನು ಬ್ರಿಟಿಷ್ ರಾಜ್ಯಕ್ಕೆ ಖಚಿತಪಡಿಸಿಕೊಂಡಿತು. ನಾಲ್ಕನೇ ಲಕ್ಷಣ, ರಾಜಕೀಯ ತಟಸ್ಥತೆ ಅಥವಾ ಪೊಲಿಟಿಕಲ್ ನ್ಯೂಟ್ರಾಲಿಟಿ. ರಾಷ್ಟ್ರೀಯವಾದಿ ಸ್ವತಂತ್ರ ಸಂಗ್ರಾಮದ ನಡುವೆ ಬ್ರಿಟಿಷ್ ವಸಾಹತುಶಾಹಿ ಶಕ್ತಿಯ ರಕ್ಷಣೆಗಾಗಿ ಅನಾಮಧೇಯವಾಗಿ ಮತ್ತು ಸ್ವತಂತ್ರವಾಗಿ ಬ್ರಿಟಿಷ್ ನಾಗರಿಕ ಸೇವಕರು ಕೆಲಸ ಮಾಡಿದರು. ಐದನೇದು, ಭಾರತದ ಜನರನ್ನು ಕಡೆಗಣಿಸಲಾಯಿತು. ಅನ್ಅಕೌಂಟಬಿಲಿಟಿ ಟು ದ ಪೀಪಲ್ ಆಫ್ ಇಂಡಿಯಾ. ಭಾರತೀಯರು ತಮ್ಮ ಸಾರ್ವಭೌಮ ಯಜಮಾನರು ಅಲ್ಲವೆನ್ನುವುದು ಬ್ರಿಟಿಷ್ ನಾಗರಿಕ ಸೇವಕರು ಮನಗೊಂಡಿದ್ದರು. ಆದ್ದರಿಂದ ಭಾರತೀಯರನ್ನು ಕಡೆಗಣಿಸಲಾಯಿತು. ಈಗ ಇನ್ನೊಂದು ಪ್ರಮುಖವಾಗಿದ್ದಿರ್ತಕ್ಕಂಥ ಲಕ್ಷಣವಾಗಿದ್ದಿರ್ತಕ್ಕಂಥ ಆಧುನಿಕ ಭಾರತೀಯ ನಾಗರಿಕ ಸೇವೆಯ ಪ್ರಮುಖ ಲಕ್ಷಣಗಳ ಬಗ್ಗೆ ನಾವು ಚರ್ಚೆ ಮಾಡೋಣ. ಪ್ರಥಮವಾಗಿದ್ದಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಆಧುನಿಕ ಭಾರತೀಯ ನಾಗರಿಕ ಸೇವೆಯ ಪ್ರಮುಖ ಲಕ್ಷಣ ಅಂತ ಹೇಳಿದರೆ, ಶೈಕ್ಷಣಿಕ ಸಾಧನೆಗಳ ಆಧಾರದ ಮೇಲೆ ಮುಕ್ತ ಪ್ರವೇಶದ ವ್ಯವಸ್ಥೆ. ಭಾರತದಲ್ಲಿ ನಾಗರಿಕ ಸೇವೆಗಳು ಎಲ್ಲರಿಗೂ ಮುಕ್ತವಾಗಿದೆ. ನಾಗರಿಕ ಸೇವಕರನ್ನು ನಾಮನಿರ್ದೇಶನ ಮಾಡುವಾಗ, ಆಯ್ಕೆ ಮಾಡುವಾಗ ಜಾತಿ, ವರ್ಗ, ಧರ್ಮ, ಪ್ರದೇಶ ಆಧಾರದ ಮೇಲೆ ಯಾವುದೇ ತಾರತಮ್ಯವನ್ನು ಮಾಡಲಾಗುವುದಿಲ್ಲ. ಎರಡನೇ ಲಕ್ಷಣ, ವಿಸ್ತಾರವಾದ ತರಬೇತಿ ವ್ಯವಸ್ಥೆಗಳು. ಅರ್ಹತೆಗಳ ಆಧಾರದ ಮೇಲೆ ನಾಗರಿಕ ಸೇವಕರನ್ನು ಆಯ್ಕೆ ಮಾಡಲಾಗುತ್ತದೆ. ಆದರೂ ಅವರಿಗೆ ತರಬೇತಿಯನ್ನು ನೀಡಲಾಗುತ್ತದೆ. ಇನ್ನೊಂದು ಲಕ್ಷಣ, ಅಧಿಕಾರಾವಧಿಯ ಶಾಶ್ವತತೆ. ನಾಗರಿಕ ಸೇವಕರು ರಾಜಕೀಯ ಅಧಿಕಾರದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರೂ ರಾಜಕೀಯ ಪಕ್ಷದ ಹಾಗೂ ವೈಯಕ್ತಿಕ ಹಿತಾಸಕ್ತಿಯ ಕಾರಣದಿಂದ ಅವರನ್ನು ವಜಾಗೊಳಿಸಲಾಗುವುದಿಲ್ಲ. ಇನ್ನೊಂದು ಲಕ್ಷಣ, ಕೇಂದ್ರ ನಾಗರಿಕ ಸೇವೆಗಾಗಿ ಕಾಯ್ದಿರಿಸಿದ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಪ್ರಮುಖ ಹುದ್ದೆಗಳು. ನಾಗರಿಕ ಸೇವಕರು, ಅದರಲ್ಲೂ ವಿಶೇಷವಾಗಿ ಅಖಿಲ ಭಾರತ ಸೇವೆಗಳಿಗೆ ಉದ್ಯೋಗದ ಪ್ರವೇಶದ ಹಂತದಲ್ಲೇ ಪ್ರಮುಖ ಹುದ್ದೆಗಳನ್ನು ನೀಡಲಾಗುತ್ತದೆ. ಭಾರತದ ನಾಗರಿಕ ಸೇವೆ ಪಿಂಚಣಿ ಮತ್ತು ಇತರ ಪ್ರಯೋಜನಗಳೊಂದಿಗೆ ಮತ್ತು ಹಿರಿತನದ ಆಧಾರದ ಮೇಲೆ ಉನ್ನತ ಹುದ್ದೆಗಳು ಸಿಗುವ ಸೌಲಭ್ಯದೊಂದಿಗೆ ಕಾರ್ಯನಿರ್ವಹಿಸುತ್ತದೆ. ಇನ್ನೊಂದು ಪ್ರಮುಖವಾಗಿದ್ದಿರ್ತಕ್ಕಂಥ ಲಕ್ಷಣ, ಸಂವಿಧಾನದ 312ನೇ ವಿಧಿಯು ಕೆಲವು ಷರತ್ತುಗಳನ್ನು ಪೂರೈಸಿದ ನಂತರ ಅಖಿಲ ಭಾರತ ಸೇವೆಗಳನ್ನು ಅಥವಾ AIIS ರಚಿಸಲು ಸಂಸತ್ತಿಗೆ ಅಧಿಕಾರ ನೀಡುತ್ತದೆ. ಇಲ್ಲಿ ಹೇಳಬೇಕು ಅಂತ ಹೇಳಿದರೆ, UPSC ಅಖಿಲ ಭಾರತ ಸೇವೆ ಅಧಿಕಾರಿಗಳನ್ನು ನೇಮಿಸುತ್ತದೆ. ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ನಡೆಸಿದ ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್ ಮುಖಾಂತರ 23 ವಿವಿಧ ನಾಗರಿಕ ಸೇವೆಗಳು
ಅಖಿಲ ಭಾರತ ಸೇವೆಗಳ ಹುದ್ದೆಗಳನ್ನು ಭರ್ತಿ ಮಾಡಲಾಗುತ್ತದೆ. ಲಕ್ಷಾಂತರ ಆಕಾಂಕ್ಷಿಗಳಲ್ಲಿ ಕೆಲವೇ ಸಾವಿರ ವಿದ್ಯಾರ್ಥಿಗಳು ಮಾತ್ರ ಈ ಪರೀಕ್ಷೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುತ್ತಾರೆ. 23 ವಿಭಿನ್ನ ನಾಗರಿಕ ಸೇವೆಗಳಿದ್ದರೂ ಅತ್ಯಂತ ಜನಪ್ರಿಯ ಸೇವೆಗಳು ಭಾರತೀಯ ಆಡಳಿತ ಸೇವೆಗಳು, ಭಾರತೀಯ ಪೊಲೀಸ್ ಸೇವೆಗಳು, ಭಾರತೀಯ ಕಂದಾಯ ಸೇವೆಗಳು ಮತ್ತು ಭಾರತೀಯ ವಿದೇಶಿ ಸೇವೆಗಳು. ಯಶಸ್ವಿ ಅಭ್ಯರ್ಥಿಗಳಿಗೆ ಸೇವೆಗಳ ಹಂಚಿಕೆ ಪರೀಕ್ಷೆಯಲ್ಲಿ ಪಡೆದ ಶ್ರೇಯಾಂಕಗಳನ್ನು ಅವಲಂಬಿಸಿರುತ್ತದೆ. ಸೇವೆಯಲ್ಲಿ ಆಯ್ಕೆಯಾದ ನಂತರ ಒಬ್ಬ ಅಭ್ಯರ್ಥಿಯನ್ನು ಈ ಸೇವೆಯೊಳಗಿನ ವಿವಿಧ ಹುದ್ದೆಗಳಿಗೆ ನೇಮಕ ಮಾಡಲಾಗುತ್ತದೆ. ಕೆಲವು ಸಂದರ್ಭಗಳನ್ನು ಹೊರತುಪಡಿಸಿದರೆ ಅವನು ಅಥವಾ ಅವಳು ಮತ್ತೊಂದು ಸೇವೆಯಲ್ಲಿ ಮತ್ತೊಂದು ಇಲಾಖೆಗೆ ಡೆಪ್ಯುಟೇಷನ್ ಹೋಗಬಹುದು. UPSC ಹುದ್ದೆಗಳನ್ನು 3 ವಿಧದ ನಾಗರಿಕ ಸೇವೆಗಳಾಗಿ ವಿಂಗಡಿಸಬಹುದು. ಒಂದು ಗ್ರೂಪ್ ಅಖಿಲ ಭಾರತ ನಾಗರಿಕ ಸೇವೆಗಳು, ಎರಡನೇದು ಗುಂಪು ಎ ನಾಗರಿಕ ಸೇವೆಗಳು ಮತ್ತು ಮೂರನೇ ವರ್ಗ ಗುಂಪು ಬಿ ನಾಗರಿಕ ಸೇವೆಗಳು. ಅಖಿಲ ಭಾರತ ನಾಗರಿಕ ಸೇವೆಗಳಲ್ಲಿ ಪ್ರಮುಖವಾಗಿದ್ದಿರ್ತಕ್ಕಂಥದ್ದು ಅಖಿಲ ಭಾರತ ಆಡಳಿತ ಸೇವೆ ಅಥವಾ IAS, ಎರಡನೇದು ಅಖಿಲ ಭಾರತ ಪೊಲೀಸ್ ಸೇವೆ ಅಥವಾ IPS, ಮೂರನೇದು ಅಖಿಲ ಭಾರತ ಅರಣ್ಯ ಸೇವೆ. ಗುಂಪು ಎ ನಾಗರಿಕ ಸೇವೆಗಳಲ್ಲಿ ಪ್ರಮುಖವಾಗಿದ್ದಿರ್ತಕ್ಕಂಥದ್ದು ಭಾರತೀಯ ವಿದೇಶ ಸೇವೆ ಅಥವಾ IFS, ಭಾರತೀಯ ಲೆಕ್ಕ ಪರಿಶೋಧನೆ ಮತ್ತು ಖಾತೆಗಳ ಸೇವೆ IAAS, ಭಾರತೀಯ ನಾಗರಿಕ ಖಾತೆಗಳ ಸೇವೆ ICAS, ನಾಲ್ಕನೇದು ಭಾರತೀಯ ಕಾರ್ಪೊರೇಟ್ ಕಾನೂನುಗಳ ಸೇವೆ ಅಥವಾ ICLS, ಭಾರತೀಯ ರಕ್ಷಣಾ ಖಾತೆಗಳ ಸೇವೆ IDAS, ಭಾರತೀಯ ರಕ್ಷಣಾ ಎಸ್ಟೇಟ್ಸ್ ಸೇವೆ IDES, ಭಾರತೀಯ ಮಾಹಿತಿ ಸೇವೆ IIS, ಇಂಡಿಯನ್ ಆರ್ಡಿನೆನ್ಸ್ ಫ್ಯಾಕ್ಟರಿ ಸರ್ವಿಸ್ IOFS, ಭಾರತೀಯ ಸಂವಹನ ಹಣಕಾಸು ಸೇವೆಗಳು ICFS, ಭಾರತೀಯ ಅಂಚೆ ಸೇವೆ IPOS, ಭಾರತೀಯ ರೈಲ್ವೆ ಖಾತೆ ಸೇವೆ IRAS, ಭಾರತೀಯ ರೈಲ್ವೆ ಸಿಬ್ಬಂದಿ ಸೇವೆ IRPS, ಭಾರತೀಯ ರೈಲ್ವೆ ಸಂಚಾರಿ ಸೇವೆ IRTS, ಭಾರತೀಯ ಕಂದಾಯ ಸೇವೆ IRS, ಭಾರತೀಯ ವ್ಯಾಪಾರ ಸೇವೆ ITS ಮತ್ತು ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಆಫ್ RPF. ಗುಂಪು ಬಿ ನಾಗರಿಕ ಸೇವೆಗಳಲ್ಲಿ ಸಶಸ್ತ್ರ ಪಡೆಗಳ ಪ್ರಧಾನ ಕಚೇರಿ ನಾಗರಿಕ ಸೇವೆ DANIPS, ಪಾಂಡಿಚೇರಿ ನಾಗರಿಕ ಸೇವೆ, ಪಾಂಡಿಚೇರಿ ಪೊಲೀಸ್ ಸೇವೆ ಪ್ರಮುಖವಾಗಿದ್ದಿರ್ತಕ್ಕಂಥದ್ದು. ಕೊನೆಯದಾಗಿ ಹೇಳಬೇಕು ಅಂತ ಹೇಳಿದರೆ, ಪ್ರಜಾಪ್ರಭುತ್ವವು ವಿಶ್ವದಾದ್ಯಂತ ನಾಗರಿಕ ಸೇವೆಯ ಸಿದ್ಧಾಂತ, ರಚನೆ ಮತ್ತು ಉದ್ದೇಶಗಳನ್ನು ಆಮೂಲಾಗ್ರವಾಗಿ ಮತ್ತು ಸಂಪೂರ್ಣವಾಗಿ ಪರಿಷ್ಕರಿಸಿದೆ. ನಾಗರಿಕ ಸೇವೆಗಳು ಸ್ವಚ್ಛಂದವಾಗಿ ಆಳಲು ಸಾಧ್ಯವಿಲ್ಲ ಎಂಬುದು ಸಾಮಾನ್ಯ ಜ್ಞಾನವಾಗಿದೆ. ಇಂದು ಅವರು ಜನಪ್ರತಿನಿಧಿಗಳೊಂದಿಗೆ ಕೆಲಸ ಮಾಡಬೇಕಾಗುತ್ತದೆ. ಅಭಿವೃದ್ಧಿ ಮತ್ತು ಯೋಜಿತ ಆರ್ಥಿಕತೆಯಲ್ಲಿ ಅವರ ಪಾತ್ರವು ವೈವಿಧ್ಯಮಯ ಮತ್ತು ವಿಮರ್ಶಾತ್ಮಕವಾಗಿರಬೇಕು ಮತ್ತು ಅವರು ಜವಾಬ್ದಾರಿಯುತ ವೃತ್ತಿಪರರಾಗಿರಬೇಕು ಹಾಗೂ ಎಲ್ಲದಕ್ಕಿಂತಲೂ ಪ್ರಮುಖವಾಗಿ ಜನಸಾಮಾನ್ಯರ ಧ್ವನಿಯಾಗಿರಬೇಕು. ಕೊನೆಯದಾಗಿ ಇದಿಷ್ಟನ್ನು ವೀಕ್ಷಿಸಿದ ಎಲ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು.